ಪರಮ ಪೂಜ್ಯ ಶ್ರೀ ಗುರುಗಳ ಚರಣಾರವಿಂದಗಳಿಗೆ ಮನಸಾ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸಾನ್ನಿಧ್ಯ ಶಕ್ತಿ ಶ್ರೀ ಬಾಲಕೃಷ್ಣ ಸ್ವಾಮಿಗೂ ನಮಸ್ಕರಿಸಿಕೊಂಡು, ಸೇರಿದಂತಹ ಎಲ್ಲ ಬಂಧುಗಳೇ, ಪ್ರೀತಿಯ ತಾಯಂದಿರೇ, ಕುಂಪಲದ ಈ ಪವಿತ್ರ ನೆಲದಲ್ಲಿ ಇಂದು ಒಂದು ವಿಶಿಷ್ಟ ರೀತಿಯ ಕಾರ್ಯಕ್ರಮ. 25 ವರ್ಷದ ರಜತ ರುಕ್ಮಿಣಿ ಸಂಭ್ರಮ. ಬಹಳ ಸುಂದರವಾದಂತಹ ಹೆಸರನ್ನಿಟ್ಟುಕೊಂಡು ಇಲ್ಲಿಯ ಮಹಿಳಾ ಸಮಿತಿ ಅಕ್ಕ ಯಾವಾಗಲೂ ಹೇಳಿದರು, ಮಮತಕ್ಕ ಪ್ರಾಸ್ತಾವಿಕತೆಯಲ್ಲಿ ಈ 25 ವರ್ಷ ಹೇಗೆ ಸಾಗಿ ಬಂತು ಅಂತ. ಇಷ್ಟು ವರ್ಷ ನಿರಂತರವಾಗಿ ಕಾರ್ಯಕ್ರಮಗಳು ಸಾಗಿ ಬರಬೇಕಿದ್ರೆ ಅದರ ಹಿಂದೆ ಇದ್ದಂತಹ ಪರಿಶ್ರಮ, ಭಗವಂತನಲ್ಲಿ ಇಟ್ಟಂತಹ ದೃಢ ವಿಶ್ವಾಸ, ಈ ಎಲ್ಲ ಕಾರ್ಯಗಳು ಅದಕ್ಕೆ ಕಾರಣೀಭೂತವಾಗಿವೆ. ಇದಕ್ಕಿಂತಲೂ ಹೆಚ್ಚಾಗಿ ಈ ಕುಂಪಲದ ಹೆಸರನ್ನು ದೇಶಾದ್ಯಂತ ಪಸರಿಸಿದಂತಹ ಸತೀಶ್ ಕುಂಪಲ್ ಅವರಿಗೆ ನಾನು ಪ್ರತ್ಯೇಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ಒಂದು ಆ ಶ್ರದ್ಧಾಪೂರ್ವಕವಾದಂತಹ ಭಗವದ್ಭಕ್ತಿ, ಹಾಗೆ ಅವರೊಂದಿಗೆ ಪ್ರವೀಣಣ್ಣ ಇದ್ದಾರೆ, ಹಾಗೆ ಜಗದೀಶ್ ಅಣ್ಣ, ಹಾಗೆ ಅವರ ಅನೇಕ ಬಂಧುಗಳ ಒಂದು ಸಹಕಾರದೊಂದಿಗೆ ಈ ಒಂದು ಮಂದಿರವನ್ನು ಸ್ಥಾಪಿಸಿಕೊಂಡು ಅದರ ಒಟ್ಟಿಗೆ ಕೃಷ್ಣ ಅಂದರೆ ಆಕರ್ಷಣೆ ಅಂತ ಅರ್ಥ. ಕರ್ಷಯತೀತಿ ಕೃಷ್ಣ ಅಂತ ಕರೀತಾರೆ. ಕೃಷ್ಣ ಅಂದರೆ ಎಲ್ಲರನ್ನ ಆಕರ್ಷಣೆ ಮಾಡುವಂತಹ ಭಗವಂತ. ಕುಶಿತೀತಿ ಕೃಷ್ಣ ಅಂತ ಕರೀತಾರೆ, ಎಲ್ರಿಗೂ ಸಂತೋಷವನ್ನು ಕೊಡುವಂತಹ ಭಗವಂತ. ಕೃಷಿತೀತಿ ಕೃಷ್ಣ ಅಂತಲೂ ಹೇಳ್ತಾರೆ. ಅಂದರೆ ಕೃಷಿ ಅಂದರೆ ನಾವು ಬಾಹ್ಯದಲ್ಲೆಲ್ಲ ಕೃಷಿ ಮಾಡ್ತೇವೆ. ಕೃಷಿ ಮಾಡುವಾಗ ಅಲ್ಲಿ ಬೇಡದ ವಸ್ತುಗಳೆಲ್ಲ ಉದ್ಭವ ಆಗ್ತದೆ, ಸಸಿಗಳೆಲ್ಲ. ಅದನ್ನೆಲ್ಲ ನಾವು ಕೀಳಿದರೆ ಫಲವತ್ತಾದಂತಹ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಅಂತರಂಗದ ಕೃಷಿ ಅಂತ ಭಗವಂತ ನಮ್ಮನ್ನು ಹೇಗೆ ಶುದ್ಧವಂತರನ್ನಾಗಿ ಮಾಡ್ತಾನೆ ಅನ್ನುವಂಥದ್ದು. ನಮ್ಮಲ್ಲಿ ಮನುಷ್ಯ ಸಹಜವಾದಂತಹ ಸ್ವಾಭಾವಿಕವಾದಂತಹ ಬೇಕಿರುವಂತಹ ಬೇಡದೇ ಇರುವಂತಹ ಎಲ್ಲ ಗುಣಗಳಿರ್ತವೆ. ಆ ಬೇಡದೇ ಇರುವಂತಹ ಗುಣಗಳನ್ನು ಕಿತ್ತು ಯಾವುದರ ಮುಖಾಂತರ ಅಂದರೆ ಆ ಭಗವಂತನ ಸ್ಮರಣೆ ಮಾಡುವುದರ ಮುಖಾಂತರ, ನಾಮಸ್ಮರಣೆ ಮಾಡುವುದರ ಮುಖಾಂತರ ಆ ಭಗವಂತ ನಮ್ಮಲ್ಲಿರುವಂತಹ ಬೇಡದನ್ನೆಲ್ಲ ಹೊರಹಾಕಿ ಒಳ್ಳೆಯ ಸದ್ಗುಣಗಳನ್ನು ಪೋಷಿಸಿ ಅಂತರಂಗದ ಕೃಷಿಗೆ ಪ್ರೇರಕ ಶಕ್ತಿಯಾಗಿರುವಂತಹ ಕೃಷ್ಣ ಪರಮಾತ್ಮನ ಈ ಸಾನ್ನಿಧ್ಯ, ಇಲ್ಲಿ ಈ ಮಹಿಳಾ ಸಮಿತಿಯವರಿಂದ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮ ಬಹಳ ಸಂತೋಷವಾಯಿತು. ಮಹಿಳೆ ಅನ್ನುವಂಥದ್ದು ನಾವೆಲ್ಲ ಹೇಳ್ತೇವೆ, ಮಹಿಳೆ ಮನಸ್ಸು ಮಾಡಿದರೆ ಏನಾದರೂ ಸಾಧನೆ ಮಾಡಬಲ್ಲಳು ಅನ್ನುವುದಕ್ಕೆ ಈ ಕುಂಪಲದ ಮಹಿಳಾ ಸಮಿತಿ ಸಾಕ್ಷಿ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತೇನೆ. ಮಹಿಳೆ ಅನ್ನುವಂಥದ್ದಂದರೆ ಅದೊಂದು ಸೇವಾ ಮನೋಭಾವ, ಸಮರ್ಪಣಾ ಮನೋಭಾವದ ಒಂದು ಪ್ರತೀಕ ಅಂತಲೂ ಹೇಳ್ಬೋದು. ನಾವೆಲ್ಲ ಕಾಣ್ತೇವೆ ಸಮಾಜದಲ್ಲಿ ಎಲ್ಲ ಕಡೆಯಲ್ಲಿ ಬ್ರಹ್ಮಕಲಶೋತ್ಸವ ಅಂತ ಸಂದರ್ಭದಲ್ಲೂ ಎಲ್ಲಿಯೂ ಸತ್ಕಾರ್ಯ ಆಗಲಿ ಅಲ್ಲಿ ಮೊದಲು ಅಲ್ಲಿ ತಾಯಂದಿರು ಬಂದು ತೊಡಗಿಸಿಕೊಂಡು ಆ ಸಮರ್ಪಣಾ ಭಾವದಿಂದ, ಸೇವಾ ಮನೋಭಾವನೆಯಿಂದ, ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ನಿಸ್ವಾರ್ಥದಿಂದ ಸೇವೆ ಮಾಡುವಂತಹ ಕಾರ್ಯಗಳನ್ನು ನಾವೆಲ್ಲರಿಗೂ ಕಾಣ್ತೇವೆ. ಬಹುಶಃ ಅದು ಸ್ವಾಭಾವಿಕವಾಗಿ ಬಂದಂತಹ ಒಂದು ಗುಣ ಮಹಿಳೆಯರಲ್ಲಿ. ಆ ಶ್ರಮ ಇರ್ಬೋದು, ಸೇವಾ ಮನೋಭಾವನೆ ಇರ್ಬೋದು, ಸಮರ್ಪಕವಾದಂತಹ ಸಮರ್ಪಣಾ ಭಾವ ಇರ್ಬೋದು. ಅದು ಯಾವಾಗ ಇರ್ತದೋ ಅಲ್ಲಿ ಪೂರ್ಣವಾಗಿ ಕಾರ್ಯಕ್ರಮ ಯಶಸ್ಸಾಗ್ತದೆ ಅನ್ನುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ನಾನು ಕಾಗದ ನೋಡಿದೆ, ಹೆಸರು ಕೂಡ ಬಹಳ ಒಂದು ಆದರ್ಶವಾದಂಥ ಹೆಸರನ್ನು ಇಟ್ಕೊಂಡಿದ್ದಾರೆ, ರಜತ ರುಕ್ಮಿಣಿ ಅಂತ. ಅಂದರೆ ರುಕ್ಮಿಣಿ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ, ಮಹಾಲಕ್ಷ್ಮಿಯ ಇನ್ನೊಂದು ಅವತಾರ ಅಂತ ಹೇಳ್ತಾರೆ. ಕೃಷ್ಣನಿಗೆ ಪ್ರಸಿದ್ಧವಾದಂಥ 2 ಪತ್ನಿಯರಿದ್ದರೆ ಅದು ಸತ್ಯಭಾಮ, ರುಕ್ಮಿಣಿ ಅಂತ. ಹಾಗೆ ಅಂತಹ ಒಂದು ಹೆಸರನ್ನು ಇಟ್ಟುಕೊಂಡು ರಜತ ರುಕ್ಮಿಣಿ ಅನ್ನುವಂತಹ ಈ ಬೆಳ್ಳಿ ಹಬ್ಬ ಮುಂದಕ್ಕೆ ಸ್ವರ್ಣ ರುಕ್ಮಿಣಿ ಆಗಲಿಕ್ಕೆ ಮುನ್ನುಡಿಯಾಗಲಿ ಅಂತ ಈ ಮೂಲಕ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಹಾಗೆ ನಾವು ವೇದಿಕೆಯಲ್ಲಿ ನೋಡುವಾಗಲೂ ಬೇರೆ ಬೇರೆ ಕ್ಷೇತ್ರದಲ್ಲಿ ಕಾರ್ಯ ಮಾಡುವಂತಹ ಎಲ್ಲ ತಾಯಂದಿರನ್ನು ನಾವು ಕಾಣ್ತಾ ಇದ್ದೇವೆ. ಇಬ್ಬರು ಹಿರಿಯರು ನಮ್ಮೊಂದಿಗೆ ಇದ್ದಾರೆ.
ನಾವೆಲ್ಲ ನೋಡ್ತೇವೆ ನೋಡಿ, ಬೇರೆ ಬೇರೆ ಪುಷ್ಪಗಳು, ಬಣ್ಣ ಬಣ್ಣದ ಪುಷ್ಪಗಳು ನೋಡಲಿಕ್ಕೆಲ್ಲ ಚೆಂದ ಆಗಿರ್ತದೆ, ಬೇರೆ ಬೇರೆ ಆಕಾರದ್ದು ಇರ್ತದೆ. ಆದರೆ ಆ ಪುಷ್ಪಕ್ಕೆ ನೋಡಿದರೆ ಸಾಕಾಗುವುದಿಲ್ಲ, ಅದಕ್ಕೆ ಇನ್ನೂ ಪರಿಮಳ ತುಂಬಿದರೆ ಅದು ಶ್ರೇಷ್ಠವಾಗಿರ್ತದೆ, ಅದು ಭಗವಂತನ ಪಾದಕ್ಕೆ ಸಮರ್ಪಿತವಾಗಿರ್ತದೆ. ಅಂತಹ ಅನೇಕ ಬಣ್ಣ ಬಣ್ಣದ ಪುಷ್ಪಗಳು, ಬಣ್ಣ ಬಣ್ಣದ ಪುಷ್ಪಗಳಾಗಿರದೆ ಪರಿಮಳ ತುಂಬಿದ ಪುಷ್ಪಗಳು ಈ ಎಲ್ಲ ವೇದಿಕೆಯಲ್ಲಿ ಇವರನ್ನೆಲ್ಲ ಒಟ್ಟು ಮಾಡಿಕೊಂಡು ಒಂದು ಮಾಲೆಯನ್ನಾಗಿ ಮಾಡಿ ಇವತ್ತು ಕೃಷ್ಣನ ಪಾದಕ್ಕೆ ಸಮರ್ಪಣೆ ಮಾಡಿದ್ದೀರಿ. ಅದಕ್ಕಾಗಿ ಈ ಮಹಿಳಾ ಸಮಿತಿಗೆ ಪ್ರತ್ಯೇಕವಾಗಿ ಇನ್ನೊಂದು ಅಭಿನಂದನೆಗಳನ್ನು ಹೇಳುತ್ತಾ, ಹಾಗೆಯೇ ಇನ್ನು ನೃತ್ಯ ಭಜನೆ ಇದೆ, ಭಜನಾ ಸ್ಪರ್ಧೆ ಇದೆ, ನೃತ್ಯ ಕಾರ್ಯಕ್ರಮ ಇದೆ. ಇನ್ನೊಂದು ನಾನು ವಿಶೇಷವಾಗಿ ಗಮನಿಸಿದಂತಹ ವಿಷಯ ಏನಂದರೆ 25 ಸಾಧಕಿಯರಿಗೆ ಪ್ರಶಸ್ತಿಯನ್ನು ಕೊಡುವಂಥದ್ದು. ನಾವೆಲ್ಲ ಕಡೆಯಲ್ಲಿ ನೋಡ್ತೇವೆ, ಪ್ರಶಸ್ತಿಗಳನ್ನು ನೋಡ್ತೇವೆ. ಆದರೆ ಈ ಪ್ರಶಸ್ತಿಯ ಒಂದು ಲಿಸ್ಟನ್ನು ನೋಡುವಾಗ ಬೇರೆ ಬೇರೆ ಯಾರೂ ಮಾಡದಂತಹ ಒಂದು ಸನ್ಮಾನ ಬೇರೆ ಬೇರೆ ಕ್ಷೇತ್ರದಲ್ಲಿ ಇಲ್ಲಿ ಸನ್ಮಾನಿಸಲ್ಪಡಲಿಕ್ಕಿದ್ದಾರೆ. ಬಹುಶಃ ಅದಕ್ಕೆಲ್ಲ ಒಳ್ಳೆಯ ಒಂದು ಚಿಂತನ ಲಹರಿಬೇಕು ನೋಡಿ, ಅವರನ್ನೆಲ್ಲ ಸಂಗ್ರಹಿಸಬೇಕು. ಬಹುಶಃ ಇದರ ಹಿಂದೆ ಸತೀಶಣ್ಣನ ಪ್ರವೀಣಣ್ಣನ ಎಲ್ಲರ ಹಾಗೆ ಮಹಿಳೆಯರ ಎಲ್ಲರ ಒಂದು ಆ ಚಿಂತನೆ ಇದೆ. ಅದಕ್ಕಾಗಿ ಇನ್ನೊಮ್ಮೆ ಅವರಿಗೆ ನಾನು ಪ್ರತ್ಯೇಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಜೀವನ ಅಂದರೆ ಹಾಗೆ ನೋಡಿ, ಜೀವನ ವೃಕ್ಷ ಅಂತ ನಾವು ಹೇಳ್ತೇವೆ. ಒಳ್ಳೆಯ ಜೀವನ ಮಾಡಬೇಕಿದ್ರೆ ಒಳ್ಳೆಯ ಸದ್ವಿಚಾರ ಸತ್ಕಾರ್ಯಗಳನ್ನೆಲ್ಲ ನಾವು ಮಾಡಿಕೊಳ್ಬೇಕು ಅಂತ, ಅದನ್ನು ಜೀವನ ವೃಕ್ಷ ಅಂತ ಹೇಳ್ತೇವೆ. ಒಂದು ವೃಕ್ಷ ಬೃಹದಾಕಾರವಾಗಿ ಬೆಳಿಬೇಕಿದ್ರೆ ಅದಕ್ಕೆ ತಾಯಿ ಬೇರು ಗಟ್ಟಿಯಾಗಿರಬೇಕು. ಆ ತಾಯಿ ಬೇರು ಯಾವುದಂದರೆ ನಮ್ಮ ಸನಾತನ ಸಂಸ್ಕೃತಿ. ಇನ್ನೊಂದು ಕಾಂಡ ಅಂದರೆ ಅದು ಧರ್ಮ ಅಂತ ಹೇಳಬಹುದು. ಹಾಗೆ ನಾವು ಮೇಲಕ್ಕೆ ಬಂದರೆ ಅದು ಬಿಟ್ಟಂತಹ ಗೆಲ್ಲುಗಳು, ಹಣ್ಣುಗಳು, ಎಲೆಗಳು, ಇವೆಲ್ಲ ಸದ್ವಿಚಾರಗಳು, ಸತ್ಕರ್ಮಗಳು, ಸದಾಲೋಚನೆಗಳು, ಇವೆಲ್ಲ ಇದ್ದರೆ ಒಳ್ಳೆ ರೀತಿಯಲ್ಲಿ ಫಲವನ್ನು, ನಮಗೆ ನೆರಳನ್ನು, ಫಲವನ್ನು ಕೊಡ್ತೇವೆ. ಅದೇ ರೀತಿ ನಮ್ಮ ಈ ಜೀವನ ಅಂದರೂ ಕೂಡ ಹಾಗೆ. ನಮ್ಮ ಜೀವನದಲ್ಲಿ ಒಳ್ಳೆಯ ರೀತಿಯ ಸದ್ಭಾವನೆಗಳಿದ್ದರೆ, ಸದ್ವಿಚಾರಗಳಿದ್ದರೆ, ಸತ್ಕರ್ಮವನ್ನು ಮಾಡ್ತಾ ಇದ್ದರೆ ಜೀವನ ಶ್ರೇಷ್ಠತೆಯನ್ನು ಪಡೆಯುತ್ತದೆ ಅಂತ ಅನ್ನುವಂತಹ ಈ ಭಾವನೆಯನ್ನು ಇಟ್ಕೊಂಡು ಈ ಮಹಿಳಾ ಸಮಿತಿ ಇಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ. ರುಕ್ಮಿಣಿ ಅಂತ ಹೇಳುವಾಗ ನನಗೆ ನೆನಪಾಗೋದು ಅವಳ ದೃಢಭಕ್ತಿ ಅಂತ. ಸತ್ಯಭಾಮೆ ರುಕ್ಮಿಣಿ ಎಲ್ರಿಗೂ ಕತೆ ಗೊತ್ತಿದೆ. ಸತ್ಯಭಾಮೆಯನ್ನು ನೋಡಿದರೆ ರುಕ್ಮಿಣಿಗೆ ಸ್ವಲ್ಪ ಅಷ್ಟಕ್ಕಷ್ಟೇ. ನಮಗೆಲ್ರಿಗೂ ಗೊತ್ತಿದೆ ರುಕ್ಮಿಣಿ ಸತ್ಯಭಾಮೆ ಅಂದರೆ ಸ್ವಲ್ಪ ಹಂಭಾವಳಿ, ಗರ್ವ ಇರೋಳು ಅಂತ ಕಥೆಯೆಲ್ಲ ಗೊತ್ತಿದೆ ನಮಗೆ. ಅಂದರೆ ಆ ಸತ್ಯಭಾಮೆಗೆ ಅವಳಿಗೊಂದು ಆಸೆ ಆಗ್ತದೆ ಅಂದರೆ ಜನ್ಮ ಜನ್ಮಾಂತರಗಳಲ್ಲಿ ಕೃಷ್ಣ ನನಗೆ ಗಂಡನಾಗಿ ಬರಬೇಕು ಅನ್ನುವಂತಹ ಒಂದು ಭಾವನೆ ಅವಳಿಗಿರ್ತದೆ. ಅದನ್ನು ಯಾರಲ್ಲಿ ಹೇಳ್ತಾಳೆ ಅಂದರೆ ನಾರದ ಮುನಿಗಳಲ್ಲಿ ಹೇಳ್ತಾಳೆ. ಕತೆ ಗೊತ್ತಿದೆ, ಆದರೂ ನಾನು ಸ್ವಲ್ಪ ಅದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾರದ ಮುನಿಗಳಿಗೆ ಹೇಳ್ತಾಳೆ, ಜನ್ಮ ಜನ್ಮಾಂತರದಲ್ಲಿ ನನಗೆ ಕೃಷ್ಣ ಗಂಡನಾಗಿ ಸಿಗಬೇಕು ಅಂತ. ನಾರದ ಮುನಿಗಳು ಆಗಬಹುದು ಅಂತ ಹೇಳ್ತಾರೆ. ಆದರೆ ಅಲ್ಲಿ ಅವ್ರು ಹೇಳ್ತಾರೆ, ನೀನು ಪುಣ್ಯಕ ಎಂಬ ಒಂದು ವ್ರತವನ್ನು ನೀನು ಮಾಡಬೇಕು. ಆ ವ್ರತ ಎಲ್ಲ ಆದಮೇಲೆ ಒಂದು ದಾನ ಕೊಡುವಂತಹ ಒಂದು ಪದ್ಧತಿ ಇದೆ. ಆ ವ್ರತದಲ್ಲಿ ನೀನು ದಾನ ಯಾರನ್ನು ಕೊಡಬೇಕಂದ್ರೆ ಕೃಷ್ಣನನ್ನೇ ಒಬ್ಬ ಬ್ರಾಹ್ಮಣನಿಗೆ ದಾನವಾಗಿ ನೀನು ಕೊಡಬೇಕು ಅಂತ ನಾರದ ಮುನಿಗಳು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಸತ್ಯಭಾಮೆ ಖುಷಿ ಆಗ್ತದೆ. ಆ ವ್ರತವನ್ನು ಮಾಡುವ ಕೊನೆಗೆ ಇನ್ನೇನು ಕೃಷ್ಣನನ್ನು ದಾನವಾಗಿ ಕೊಡಬೇಕಲ್ವಾ. ಅಂತಹ ಸಂದರ್ಭದಲ್ಲಿ ನಾರದ ಮುನಿಗಳೇ ಪ್ರವೇಶ ಮಾಡ್ತಾರೆ. ಆ ನಾರದ ಮುನಿಗಳಿಗೆ ಇವಳು ಸತ್ಯಭಾಮೆ ಕೃಷ್ಣನನ್ನು ದಾನವಾಗಿ ಕೊಡ್ತಾಳೆ. ಆವಾಗ ಕೃಷ್ಣನಿಗೆ ಆಗ್ತದೆ, ಅರಮನೆಯಲ್ಲಿದ್ದಂತಹ ಕೃಷ್ಣ ನಾನಿನ್ನೇನು ಮಾಡೋದು, ನಾರದರೊಟ್ಟಿಗೆ ಹೋಗಬೇಕು, ಏನು ಮಾಡಬೇಕು ಅಂತ ನಾರದರಲ್ಲಿ ಕೇಳಿದಾಗ, ಇನ್ನೂ ನೀನು ಅರಮನೆಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ, ನನ್ನೊಟ್ಟಿಗೆ ಬಾ, ತಂಬೂರಿ ಕೂಡ ಇದೆ, ಅದನ್ನು ಹಿಡ್ಕೊಂಡು ನನ್ನೊಟ್ಟಿಗೆ ಬಾ ಅಂತ ಹೇಳ್ತಾರಂತೆ. ಆಗ ಸತ್ಯಭಾಮೆಗೆ ಸಿಡಿಲು ಬಡಿದಂತಾಗ್ತದೆ, ನನ್ನೊಟ್ಟಿಗೆ ಇನ್ನು ಕೃಷ್ಣ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಲ್ಲಿ ತನ್ನ ಬೇಸರವನ್ನು ವ್ಯಕ್ತ ಮಾಡ್ತಾಳೆ ನಾರದ ಮುನಿಗಳಿಗೆ. ಆಗ ನಾರದ ಮುನಿಗಳು ಹೇಳ್ತಾರೆ, ನೀನೊಮ್ಮೆ ಕೊಟ್ಟಾಗಿದೆ ಕೃಷ್ಣನನ್ನು, ಆದರೆ ಇನ್ನು ಪುನಃ ನೀನು ಮರಳಿ ನಿನಗೆ ಬರಬೇಕಿದ್ರೆ ಅದು ದತ್ತಾಪಹರಣ ದೋಷ ಆಗ್ತದೆ. ಒಮ್ಮೆ ಕೊಟ್ಟ ಮೇಲೆ ನೀನು ತಗೊಳ್ಳೋದಂದ್ರೆ ಅಲ್ಲಿ ದೋಷ ಬರ್ತದೆ. ಆದ್ದರಿಂದ ನೀನು ಏನು ಮಾಡಬೇಕಂದ್ರೆ ಕೃಷ್ಣನ ನಾನು ನಿನಗೆ ಮರಳಿ ಕೊಡ್ತೇನೆ, ಆದರೆ ನಿನ್ನಲ್ಲಿರುವಂತಹ ಎಲ್ಲ ಒಡವೆಗಳನ್ನು ತುಲಾಭಾರದ ಮೂಲಕ ಕೃಷ್ಣನಿಗೆ ಸಮಾನ ತೂಕವಾಗಿರುವಂತಹ ಆ ಒಡವೆಗಳನ್ನು ಹಾಕಿ ನನಗೆ ಅದನ್ನು ನೀನು ಸಮರ್ಪಿಸಬೇಕು ಅಂತ ನಾರದರು ಹೇಳಿದಾಗ ತನ್ನೆಲ್ಲ ಒಡವೆಗಳನ್ನೆಲ್ಲ ತೆಗೆದು
ಕೃಷ್ಣನನ್ನು ತಕ್ಕಡಿಯಲ್ಲಿ ಕೂತ್ಕೊಳಿಸಿ ತುಲಾಭಾರ ಆ ಒಂದು ಸಿದ್ಧತೆಯಲ್ಲಿ ಮಾಡಿಕೊಂಡು ತನ್ನ ಆಭರಣಗಳನ್ನೆಲ್ಲ ಇನ್ನೊಂದರ ತಕ್ಕಡಿಯಲ್ಲಿಟ್ಟು ಎಷ್ಟು ತೂಗಿದರೂ ಅಲ್ಲಿ ಸಮತೂಕವಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯ ಇರುವುದಿಲ್ಲ. ಅವಳಿಗೆ ಬೇಸರ ಆಗ್ತದೆ. ಆವಾಗ ನಾರದ ಮುನಿಗಳೇ ಆದೇಶ ಮಾಡ್ತಾರಂತೆ ರುಕ್ಮಿಣಿ ಹತ್ರ, ನೀನು ಸ್ವಲ್ಪ ಸಹಾಯ ಮಾಡು, ನಿನ್ನ ಆಭರಣಗಳನ್ನು ಕೂಡ ಅವಳಿಗೆ ಕೊಡು ಅಂತ. ಆದರೆ ಸತ್ಯಭಾಮೆಗೆ ಇಷ್ಟ ಇರೋದಿಲ್ಲ ರುಕ್ಮಿಣಿಯಲ್ಲಿ. ಆದರೆ ಇದು ಸರಿಯಾಗಬೇಕಲ್ಲ, ಆ ಒಂದು ಅನಿವಾರ್ಯದ ಸ್ಥಿತಿಯಲ್ಲಿ ರುಕ್ಮಿಣಿಯಲ್ಲಿ ಹೇಳಿ ಅವಳ ಎಲ್ಲ ಆಭರಣಗಳನ್ನು ತಕ್ಕಡಿಯಲ್ಲಿ ಇಡ್ತಾಳೆ. ರುಕ್ಮಿಣಿ ಕೂಡ ಇಟ್ಟು ಆಗಿದ್ರೂ ಕೂಡ ಇನ್ನೂ ಕೂಡ ಸಮಾನವಾಗಿ ಕಂಡುಬರೋದಿಲ್ಲ. ಆವಾಗ ರುಕ್ಮಿಣಿ ಹೇಳ್ತಾಳಂತೆ, ಈ ಸಿರಿ ಸಂಪತ್ತುಗಳಲ್ಲಿ ಕೃಷ್ಣನನ್ನು ಸಮಾನವಾಗಿ ತೂಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವಳು ಹೇಳ್ತಾಳಲ್ಲಿ, ನನ್ನಲ್ಲಿ ದೃಢಭಕ್ತಿ ಇದ್ದರೆ ಇದು ತೂಕ ಸರಿಯಾಗಿರಲಿ ಅಂತ ಹೇಳಿ ಒಂದು ತುಳಸಿ ದಳವನ್ನು ಅದರಲ್ಲಿ ಶ್ರೀಕೃಷ್ಣ ಅಂತ ಬರೆದು ಆ ತಕ್ಕಡಿಯಲ್ಲಿ ಇಡ್ತಾಳಂತೆ. ಅವಳು ತಕ್ಕಡಿಯಲ್ಲಿ ಇಟ್ಟದ್ದೇ ತಡ ತಕ್ಕಡಿ ಸಮಾನವಾಗಿ ಅದು ಮೇಲೆ ಬಂತಂತೆ. ಯಾಕಂದರೆ ಆ ರುಕ್ಮಿಣಿಯಲ್ಲಿದ್ದಂತಹ ದೃಢಭಕ್ತಿ, ಆ ಕೃಷ್ಣನಲ್ಲಿ ಇದ್ದಂತಹ ಸಮರ್ಪಣಾ ಮನೋಭಾವ, ಶರಣಾಗತಿ ಇದ್ದ ಕಾರಣ ಆ ಭಗವಂತ ಅವಳೊಟ್ಟಿಗಿರಲಿಕ್ಕೆ ಸಾಧ್ಯ ಆಯಿತು. ಆದ್ದರಿಂದ ನಾನು ಈ ಕಥೆ ಯಾಕೆ ಹೇಳಿದ್ರಂದರೆ, ಒಂದು ರಜತ ರುಕ್ಮಿಣಿ ಅಂತ ಹೆಸರಿಟ್ಟಿದ್ದೀರಿ, ಇನ್ನೊಂದು ನಿಮ್ಮಲ್ಲಿ ಇರುವಂತಹ ದೃಢಭಕ್ತಿ, ಕೃಷ್ಣನಲ್ಲಿರುವಂತಹ ಎಲ್ಲರಲ್ಲೂ ಕಂಡುಬರುವಂತಹ ದೃಢಭಕ್ತಿಯಿಂದ ಇಷ್ಟು ವರ್ಷ ಸಾಂಗವಾಗಿ ಈ ಕಾರ್ಯಕ್ರಮಗಳೆಲ್ಲ ನೆರವೇರಲಿಕ್ಕೆ ಸಾಧ್ಯ ಆಯಿತು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆದ್ದರಿಂದ ಇನ್ನು ತುಂಬ ಮಾತಾಡಲಿಕ್ಕೆ ಹೋಗೋದಿಲ್ಲ. ತಾಯಂದಿರಂದರೆ ಸಮಾಜವನ್ನು ಪರಿವರ್ತನೆ ಮಾಡಲಿಕ್ಕೆ ಇರುವಂತಹ ಶಕ್ತಿ ಸಾಮರ್ಥ್ಯ ಅವರಲ್ಲಿದೆ. ಹೇಳ್ತಾರೆ ನೋಡಿ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಅಂತ. ಆದ್ದರಿಂದ ಮನೆಯೇ ಮೊದಲ ಪಾಠಶಾಲೆ ಆಗಬೇಕು. ತಾಯಿಯೇ ಪ್ರಥಮ ಗುರುವಾಗಿ ತನ್ನ ಮುಂದಿನ ಪೀಳಿಗೆ ಒಳ್ಳೆಯ ನಡೆನುಡಿಯಲ್ಲಿ ಮುಂದೆ ಸಾಗುವಂತೆ ಅವರಲ್ಲಿ ಒಂದು ಸುಸಂಸ್ಕೃತವಾದಂತಹ ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ಅವರು ಪ್ರೇರಣೀದಾಯಕರಾಗಿರ್ತಾರೆ. ಆ ಮೂಲಕ ಸಮಾಜ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಉಂಟು. ಆ ಮೂಲಕ ಸಮಾಜ, ರಾಜ್ಯ, ದೇಶ ರಾಷ್ಟ್ರೋತ್ಥಾನವಾಗಲಿಕ್ಕೆ ಸಾಧ್ಯ ಉಂಟು ಅಂತ. ನಾವು ಮಾಡುವಂತಹ ಎಲ್ಲವೂ ಜವಾಬ್ದಾರಿ ಇದೆ. ಮಹಿಳೆಯರಂದರೆ ತನ್ನ ಮನೆಯನ್ನೆಲ್ಲ ಜವಾಬ್ದಾರಿ ಇರ್ತದೆ ನೋಡಿ. ಬಹುಶಃ ಇಷ್ಟು ಹೊತ್ತಿಗೆ, ಇಷ್ಟು ಬೆಳಿಗ್ಗೆ ನೀವೆಲ್ಲ ಮನೆಯ ಜವಾಬ್ದಾರಿಯನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಸೇರಿದ್ದೀರಿ, ಸಾಮಾಜಿಕವಾಗಿ ಸ್ಪಂದನೆಯನ್ನು ಮಾಡ್ತಾ ಇದ್ದೀರಿ. ಆ ಒಂದು ನಿಟ್ಟಿನಲ್ಲಿ ನಾವು ಮಾಡುವಂತಹ ಯಾವುದೇ ಕಾರ್ಯ ಇರಲಿ, ಕರ್ತವ್ಯ ಇರಲಿ, ಅದು ನಾನು ಮಾಡುವಂತಹ ಕಾರ್ಯ, ಕರ್ತವ್ಯ ಇದು ಸಮಾಜಕ್ಕೆ, ರಾಷ್ಟ್ರಕ್ಕೆ ಸಮರ್ಪಿತವಾಗಲಿ ಅನ್ನುವಂತಹ ಮನೋಭಾವ ನಮ್ಮಲ್ಲಿದ್ದರೆ, ಆ ತಾಯಿ ಹೇಳ್ತಾರೆ ನೋಡಿ, ನಾರಿ ಪರರಿಗೆ ಉಪಕಾರಿ ಸ್ವರ್ಗಕ್ಕೆ ದಾರಿ ಅಂತ. ಆದ್ದರಿಂದ ಅವಳಲ್ಲೆಲ್ಲ ಇರುವಂತಹ ಆ ಶಕ್ತಿ ಸ್ವಾಭಾವಿಕವಾಗಿ ತ್ಯಾಗ ಇರ್ಬೋದು, ಮಮತೆ ಇರ್ಬೋದು, ಪರೋಪಕಾರ ಇರ್ಬೋದು, ವಾತ್ಸಲ್ಯ ಇರಬಹುದು, ಇವೆಲ್ಲವೂ ಸಮಾಜಕ್ಕೆ ಹಿತವಾಗುವಲ್ಲಿ ಅದು ಕಾರಣೀಭೂತವಾಗಲಿ ಅಂತಹ ಎಲ್ಲ ಶಕ್ತಿಯನ್ನು ಭಗವಂತ ಅನುಗ್ರಹಿಸಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಮುಂದಿನ ಕಾರ್ಯಕ್ರಮ, ಇಡೀ ದಿವಸ ನಡೆಯುವಂತಹ ಕಾರ್ಯಕ್ರಮ ಪೂರ್ಣವಾಗಿ ಯಶಸ್ವಿಯಾಗಲಿ. ಪರಮಾತ್ಮನ ಆ ಪೂರ್ಣ ಅನುಗ್ರಹ ನಿಮಗೆಲ್ಲರಿಗೂ ಇರಲಿ. ಇನ್ನು ಮುಂದಕ್ಕೂ ಒಳ್ಳೊಳ್ಳೆಯ ಸಮಾಜ ಕಾರ್ಯವನ್ನು ಮಾಡುವಂತಹ ಶಕ್ತಿ ಈ ಮಹಿಳಾ ಸಮಾಜಕ್ಕೆ ಸಿಕ್ಕಲಿ ಅನ್ನುವಂತಹ ಆಶಯವನ್ನು ಇಟ್ಟುಕೊಂಡು ನನ್ನ ಮಾತಿಗೆ ವಿರಾಮ ಇಡ್ತೇನೆ. ಜಯ ಗುರುದೇವ್.